ಪ್ರಮೇಯ 10.1 ಈ ಪ್ರಮೇಯ ನಾವು ಲಂಬಕೋನ ತ್ರಿಭುಜದ ಪ್ರಮೇಯ ಅಂತಾನೂ ಕರಿತೀವಿ. ಅದು ಇನ್ನೊಂದು ಹೆಸರಾಗಿರ್ತದೆ ನಿರೂಪಣೆ ಅಂತ ಅಂದ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಅಂದ್ರೆ ವೃತ್ತದ ಮೇಲಿನ ಯಾವುದೇ ಒಂದು ವೃತ್ತ ಅದ ಇದರ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ ಇದನ್ನು ಎಕ್ಸ್ ವೈ ಅಂತಕ್ಕಂಥ ಒಂದು ಸ್ಪರ್ಶಕ. ನಾವು ಒಂದು ಪಿ ಬಿಂದುವಿನ ತಕ್ಷಣ ಗುರುತು ಮಾಡ್ಕೊಂಡು ಅಲ್ಲಿ ನಾವು ವೃತ್ತಕ್ಕೆ ಸ್ಪರ್ಶ ಆಗುವಂತೆ ಎಕ್ಸ್ ವೈ ಅನ್ನುವಂತಹ ಒಂದು ಸ್ಪರ್ಶಕನ ಎಳೆದಿದ್ದೀವಿ. ಅದು ಪಿ ಬಿಂದುವಿನಲ್ಲಿ ಏನಾಗಿದೆ ಒಂದು ಸ್ಪರ್ಶ ಆಗಿದೆ, ಅದು ಸ್ಪರ್ಶ ಬಿಂದು ಏನು ಟಿ. ಸ್ಪರ್ಶಕವು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಇದೇನು ಎಕ್ಸ್ ವೈ ಅಂತಕ್ಕಂಥ ಒಂದು ಸ್ಪರ್ಶಕ ಅದಲ್ಲ, ಈ ಸ್ಪರ್ಶಕಕ್ಕ ಕೇಂದ್ರ ಬಿಂದು ಓ ನಿಂದ ಎಳೆದಂತಹ ಒಂದು ಒಪ್ಪಿ ಅಂತಕ್ಕಂಥ ತ್ರಿಜ್ಯ ಅಲ್ಲ, ಅದು ಈ ಒಂದು ಸ್ಪರ್ಶಕಕ್ಕೆ ಏನಾಗಿರ್ತದ ಲಂಬವಾಗಿರ್ತದೆ ನಿರೂಪಣೆ ಇರ್ತದೆ. ಅದು ನಾವು ಪ್ರೂವ್ ಮಾಡೋದು. ದತ್ತ ಓ ಕೇಂದ್ರವಿರುವ ವೃತ್ತದಲ್ಲಿ ಪಿ ಸ್ಪರ್ಶ ಬಿಂದು ಎಕ್ಸ್ ವೈ ಸ್ಪರ್ಶಕ ಒಪ್ಪಿ ತ್ರಿಜ್ಯ. ಈ ಒಂದು ಓ ಕೇಂದ್ರವಿರುವಂತಹ ವೃತ್ತದೊಳಗ ಈ ಒಪ್ಪಿ ಅಂತಕ್ಕಂಥದ್ದು ಏನದ ತ್ರಿಜ್ಯ ಅದು, ಮತ್ತು ಈ ಎಕ್ಸ್ ವೈ ಅಂತಕ್ಕಂಥದ್ದು ಸ್ಪರ್ಶಕ, ಮತ್ತು ಇದು ಪಿ ಅಂತಕ್ಕಂಥದ್ದು ಕೇವಲ ಒಂದು ಪಿ ಅಂತಕ್ಕಂಥದ್ದು ಸ್ಪರ್ಶ ಬಿಂದು. ಮತ್ತೆ ಸಾಧನೆಯ ನಾವು ಈ ಚಿತ್ರದೊಳಗೆ ನಾವು ಏನ್ ಸಾಧಿಸ್ಬೇಕಂದ್ರೆ ಇಲ್ಲಿ ಕೋನ ಪಿ ಅಂತಲ್ಲ, ಇದನ್ನ 90 ಡಿಗ್ರಿ ಅಥವಾ ಎಕ್ಸ್ ವೈ ಅಂತಕ್ಕಂತಹ ಒಂದು ಸ್ಪರ್ಶಕಕ್ಕೆ ಒಪಿ ಅಂತಕ್ಕಂಥದ್ದು ಲಂಬವಾಗೈತೆ ಅಂತ ನಾವು ಒಂದು ಪ್ರೂವ್ ಮಾಡ್ಬೇಕಾಗಿದೆ. ನೆಕ್ಸ್ಟ್ ರಚನೆ. ಈಗ ನಾವು ಪ್ರೂವ್ ಮಾಡ್ಬೇಕಂದ್ರೆ ಒಂದಿಷ್ಟು ರಚನೆಗಳನ್ನ ಮಾಡ್ಕೋಬೇಕಾಗ್ತದೆ. ಸಾಧನೆ ಮಾಡ್ಬೇಕಂದ್ರೆ ನಮ್ಗೆ ಯಾವ ರೀತಿ ಬೇಕು ಆ ತರನಾಗಿ ಅದಕ್ಕೆ ಸಮ ಹೊಂದುವಂತೆ ಅಥವಾ ನಾವು ಪ್ರೂವ್ ಮಾಡಕ್ಕೆ ಮಾಡ್ಬೇಕು ಸುಲಭ ಆಗುವಂತೆ ಮಾಡ್ಬೇಕು, ಒಂದಿಷ್ಟು ರಚನೆ ಮಾಡ್ಕೋಬೇಕು. ಆ ರಚನೆ ಏನಂದ್ರೆ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಕ್ಯೂ ಗುರುತಿಸಿ ಓ ಕ್ಯೂ ಸೇರಿಸಿದೆ. ಇಲ್ಲಿ ಇರ್ತಕ್ಕಂತಹ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಇವು ಅಂತಕ್ಕಂತಹ ಒಂದು ಬಿಂದುವನ್ನ ನಾವು ಮಾಡ್ಕೊಂಡೇವಿ, ಗುರುತಿಸ್ಕೊಂಡೇವಿ. ನಾ ಇಲ್ಲೇ ಗುರುತಿಸ್ಕೋಬೇಕು ಇಲ್ಲೇ ಗುರುತಿಸ್ಬೇಕು ಅಂತಕ್ಕಂಥದ್ದೇನಿಲ್ಲ, ನಾ ಇಲ್ಲಿ ಗುರುತಿಸ್ಕೊಂಡೇನೆ ನೀವು ಎಲ್ಲಿ ಬೇಕಾದ್ರೆ ಗುರುತಿಸ್ಕೋಬಹುದು. ಆದ್ರೆ ಇಲ್ಲಿ ಕೇಂದ್ರ ಬಿಂದು ಅಲ್ಲ ಸ್ಪರ್ಶಕ, ಅದನ್ನು ಹೊರತುಪಡಿಸಿ ಕ್ಯೂ ಬಿಂದು ಅಂತಕ್ಕಂಥದ್ದನ್ನ ಏನ್ ಮಾಡೇವಿ ಗುರುತನ್ನ ಮಾಡ್ಕೊಂಡೇವಿ. ಅದಕ್ಕೆ ಕೇಂದ್ರ ಬಿಂದು ಓದಿಂದ ಈ ಕ್ಯೂನ ಸೇರ್ಸೇವಿ, ಒಂದು ರಚನೆ ಮಾಡ್ಕೊಂಡು ಅದನ್ನ ಸೇರಿಸ್ಬಿಟ್ಟೇವಿ. ಓ ಕ್ಯೂ ಅಂತಕ್ಕಂಥದ್ದನ್ನ ಮಾಡೇವಿ, ಇಲ್ಲಿ ಸೇರ್ಸೇವಿ, ಗುರುತಿಸಿ ಓ ಕ್ಯೂ ಸೇರಿಸಿದೆ. ನೆಕ್ಸ್ಟ್ ನನ್ನ ಸಾಧನೆ ಮಾಡೋದಂದ್ರೆ ಸಾಧನೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ. ಇಲ್ಲೇನು ಓ ಕ್ಯೂ ಅಂತಕ್ಕಂಥ ಒಂದು ಐತಲ್ಲ ರೇಖಾಖಂಡ, ಈ ಓ ಕ್ಯೂ ಅಂತಕ್ಕಂಥದ್ದು ನಾವು ಬರೀಬೇಕಂದ್ರೆ ಓ ಆರ್ ಪ್ಲಸ್ ಆರ್ ಕ್ಯೂ. ಈ ಓ ಆರ್ ಮತ್ತು ಆರ್ ಕ್ಯೂ ನ ಸೇರಿಸಿದ್ರೆ ಅದು ಓ ಕ್ಯೂ ಒಂದು ಪೂರ್ಣ ರೇಖೆಗೆ ಏನಾಗ್ತದೆ ಸಮ ಇರ್ತದೆ. ಮತ್ತೆ ಓಪಿ ಈಕ್ವಲ್ಸ್ ಟು ಓ ಆರ್, ಯಾಕಂದ್ರೆ ಇಲ್ಲಿ ಓಪಿ ಈ ಓಪಿ ಇದೊಂದು ತ್ರಿಜ್ಯ ಮತ್ತು ಓ ಆರ್ ಇವೆರಡು ಏನದ ಅಂದ್ರೆ ತ್ರಿಜ್ಯ ಅದಾವ. ಸೊ ವೃತ್ತದಲ್ಲಿ ಎಳೆದಂತಹ ಯಾವುದೇ ಒಂದು ತ್ರಿಜ್ಯ ಅಲ್ಲಿ ಸಮ ಇರ್ತದೆ. ಸೊ ಓಪಿ ಮತ್ತು ಓ ಆರ್ ಎರಡು ತ್ರಿಜ್ಯಗಳಾದ್ರಿಂದ ಇವೆರಡು ಸಮ ಅದಾವ. ನೆಕ್ಸ್ಟ್ ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಆರ್, ಅಂದ್ರೆ ಓ ಕ್ಯೂ ಅನ್ನೋದು ಒಂದು ದೊಡ್ಡದ ರೇಖಾಖಂಡ ಆಗಿರ್ತಕ್ಕಂಥದ್ದು, ಮತ್ತು ಓ ಆರ್ ಇದು ಓ ಕ್ಯೂ ಕಿನ ಏನಾಗಿರ್ತದೆ ಚಿಕ್ಕದಾಗಿರ್ತದೆ. ಈಗ ನೀವೇ ನೋಡಿ ನಾವು ತೋರ್ಸಾಕತ್ತೀವಿ ಓ ಕ್ಯೂ ಅಂತಕ್ಕಂಥದ್ದು ಓ ಆರ್ ಕಿನ ಏನದ ಚಿಕ್ಕದದು, ಓ ಕ್ಯೂ ದೊಡ್ಡದಿಲ್ಲ ಇಲ್ಲಿ. ಸೊ ಇಲ್ಲಿ ಎಕ್ಸ್ಟ್ರಾ ಲೈನ್ ಅದ. ಸೊ ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಆರ್. ಸೊ ನೆಕ್ಸ್ಟ್ ಟಾಪಿಕ್ ಅದ ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಆರ್. ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಲ್ಲ ಓ ಕ್ಯೂ ಗ್ರೇಟರ್ ದನ್ ಓ ಆರ್. ಓಕೆ, ನೆಕ್ಸ್ಟ್ ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಪಿ. ಈ ಓ ಕ್ಯೂ ಅಂತಕ್ಕಂಥದ್ದು ಏನಾಗಿದೆ ಓ ಪಿ ಗಿಂತ ದೊಡ್ಡದಾಗಿದೆ. ಸೊ ನಾನು ನಿಮ್ಗೆ ಅವೇನು ಹೇಳಿದ ಓ ಆರ್ ಮತ್ತು ಓ ಪಿ ಇವೆರಡು ಸಮ ಅದಾವ. ಸೊ ಇವೆರಡು ಸಮ ಅದಾವ ಅಂದ್ರೆ ಓ ಕ್ಯೂ ಓ ಆರ್ ಕಿನ ದೊಡ್ಡದು ಅಂದ್ರೆ ಅದು ಓ ಪಿ ಗಿನ ದೊಡ್ಡದಿದ್ದೇ ಇರ್ತದೆ. ಸೊ ನಾವು ಇಂಪ್ರೂವ್ ಮಾಡಬೇಕಾಗಿದ್ದು ಅದೇ. ನೆಕ್ಸ್ಟ್ ಓ ಪಿ ಎಕ್ಸ್ ವೈ ಲಂಬವಾಗಿದೆ, ಯಾಕಂದ್ರೆ ನೀವು ಈ ಎಕ್ಸ್ ವೈ ಅಂತಕ್ಕಂತಹ ಒಂದು ಸ್ಪರ್ಶಕದ ಮೇಲೆ ಬೇರೆ ಯಾವುದೇ ಒಂದು ಬಿಂದುವನ್ನು ಗುರುತಿಸಿದ ಅದನ್ನ ಕೇಂದ್ರ ಬಿಂದು ಏನ್ ಮಾಡಿದ್ರೆ ನೀವು ಸೇರಿಸಿದ್ರೆ ಅದು ಒಪ್ಪಿಕಿನ ಹೆಚ್ಚು ದೂರವನ್ನು ಹೊಂದಿರ್ತದೆ. ಅಂದ್ರೆ ಎಕ್ಸ್ ವೈ ಅಂತಕ್ಕಂಥ ಸ್ಪರ್ಶಕದ ಮೇಲೆ ನೀವು ಪಿ ಬಿಂದುವನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಿಂದುವಿನ ಮೇಲೆ ಯಾವುದೇ ಬಿಂದುವನ್ನು ಗುರುತಿಸಿದ ಅದನ್ನ ನೀವು ಏನಾದ್ರು ಕೇಂದ್ರ ಬಿಂದುವಿಗೆ ಸೇರಿಸಿದೆ ಅಂದ್ರೆ ಉಂಟಾದಂತಹ ರೇಖಾಖಂಡವು ಒಪಿ ತ್ರಿಜ್ಯಕ್ಕಿಂತ ಏನಾಗಿರ್ತದ ಹೆಚ್ಚಿರ್ತದೆ ಅದು. ಯಾಕಂದ್ರೆ ಅತಿ ಕನಿಷ್ಠವಾದಂತಹ ದೂರ ಯಾವ್ದಾಗಿರ್ತದೆ ಅಂದ್ರೆ ಒಪಿ ಎಕ್ಸ್ ವೈ ಸ್ಪರ್ಶಕಕ್ಕೆ ಅತಿ ಕನಿಷ್ಠವಾದಂತಹ ದೂರ ಯಾವ್ದಿರ್ತದೆ ಅಂದ್ರೆ ಒಪಿ. ಸೊ ದೇರ್ಫೋರ್ ಒಪಿ ಅಂತಕ್ಕಂಥದ್ದು ಎಕ್ಸ್ ವೈ ಸ್ಪರ್ಶಕಕ್ಕೆ ಏನಾಗಿದೆ ಲಂಬ ಆಗಿದೆ. ಸೊ ನಾವು ಏನ್ ಪ್ರೂವ್ ಮಾಡಬೇಕಾಗಿತ್ತು ಒಪಿ ಇಸ್ ಟು 90 ಸಾರಿ ಪಿ ಇಸ್ ಟು 90. ಸೊ ಇಲ್ಲಿ ಎಕ್ಸ್ ವೈ ಸ್ಪರ್ಶಕಕ್ಕೆ ಒಪಿ ಅಂತಕ್ಕಂಥದ್ದು ಲಂಬವಾಗಿದ್ರೆ ಲಂಬ ಕೋನ ಯಾವತ್ತಿಗೆ ಎಷ್ಟು ಡಿಗ್ರಿ ಇರ್ತಾವ 90 ಡಿಗ್ರಿ. ಸೊ ಈ ಪಿ ಕೋನ ಏನಿರ್ತದೆ 90 ಡಿಗ್ರಿ. ಸೊ ನಾವು ಸಾಧಿಸಬೇಕಾಗಿದ್ದು ಸಾಧಿಸಾಯ್ತು. ದಿಸ್ ಇಸ್ ಪ್ರೂವ್ಡ್.